ಆ ಧ್ರುವನಾರಾಯಣ ಸಾಹೇಬ್ರ ಎಲ್ಲ ಅಭಿಮಾನಿ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನಾನು ಒಂದೇ ಮಾತನ್ನು ತಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಂದೆಯವರು ನಮ್ಮನ್ನೆಲ್ಲ ಆಗಲಿ 1 ವರ್ಷ ಆಗಿದೆ. ತಂದೆಯವರಿಲ್ಲ ಅಂತ ಅವರು ನಮ್ಮದಂತಹ ಜನ ನೀವು ಯಾರೂ ಕೂಡ ಭಯ ಪಡೋ ಅಗತ್ಯ ಇಲ್ಲ. ಧ್ರುವನಾರಾಯಣರವರು ಕಟ್ಟಿಸಿದಂತಹ ಮನೆ, ಧ್ರುವನಾರಾಯಣರವರ ಮನೆ 24 ಗಂಟೆ ನಿರಂತರವಾಗಿ ನಿಮ್ಮೆಲ್ಲರ ಸೇವೆಗೆ ಸಿದ್ಧ ಇರ್ತದೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ನಾನಾಗಲಿ ನನ್ನ ತಮ್ಮ ಆಗಲಿ ನಮ್ಮ ಕೊನೆ ಉಸಿರೋವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇವೆ ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸಿ, ಈ ಒಂದು ದಿವಸ ತಾವೆಲ್ಲರೂ ಕೂಡ ಬಂದು ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರನ್ನು ಸ್ಮರಿಸಿ ಅವರ ಗೌರವವನ್ನು ಸಮರ್ಪಣೆಯನ್ನು ಮಾಡಿದ್ದೀರಾ. ನಿಮ್ಮೆಲ್ಲರೂ ಕೂಡ ನನ್ನ ಕೈ ಮುಗಿದು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆ ಧ್ರುವನಾರಾಯಣ ಸಾಹೇಬ್ರ ಎಲ್ಲ ಅಭಿಮಾನಿ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನಾನು ಒಂದೇ ಮಾತನ್ನು ತಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಂದೆಯವರು ನಮ್ಮನ್ನೆಲ್ಲ ಆಗಲಿ 1 ವರ್ಷ ಆಗಿದೆ. ತಂದೆಯವರಿಲ್ಲ ಅಂತ ಅವರು ನಮ್ಮದಂತಹ ಜನ ನೀವು ಯಾರೂ ಕೂಡ ಭಯ ಪಡೋ ಅಗತ್ಯ ಇಲ್ಲ. ಧ್ರುವನಾರಾಯಣರವರು ಕಟ್ಟಿಸಿದಂತಹ ಮನೆ, ಧ್ರುವನಾರಾಯಣರವರ ಮನೆ 24 ಗಂಟೆ ನಿರಂತರವಾಗಿ ನಿಮ್ಮೆಲ್ಲರ ಸೇವೆಗೆ ಸಿದ್ಧ ಇರ್ತದೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ನಾನಾಗಲಿ ನನ್ನ ತಮ್ಮ ಆಗಲಿ ನಮ್ಮ ಕೊನೆ ಉಸಿರೋವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇವೆ ಅಂತ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸಿ, ಈ ಒಂದು ದಿವಸ ತಾವೆಲ್ಲರೂ ಕೂಡ ಬಂದು ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರನ್ನು ಸ್ಮರಿಸಿ ಅವರ ಗೌರವವನ್ನು ಸಮರ್ಪಣೆಯನ್ನು ಮಾಡಿದ್ದೀರಾ. ನಿಮ್ಮೆಲ್ಲರೂ ಕೂಡ ನನ್ನ ಕೈ ಮುಗಿದು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.